ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಟೋಸ್ಟಲ್ಲಿ ಇವತ್ತು ಗಿರ್ಮಿಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಎಲ್ಲರೂ ಚುರುಮುರಿಯಲ್ಲಿ ಮಾಡ್ತಿರ್ತಾರೆ, ಇವತ್ತು ನಾವು ಟೋಸ್ಟಲ್ಲಿ ಮಾಡೋಣ. ನಾನು ಇಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೆ ನೋಡ್ರಿ. ಇಷ್ಟು ಬ್ರೆಡ್ಡನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಚೆಂದಾಗಿ ಅವ್ರನ್ನೆಲ್ಲ ಮುರ್ಕೊಂಬರ್ತೀನಿ. ಈ ಥರ ನೋಡ್ರಿ ನಾನು ಮುರಿದಿದ್ದೀನಿ. ಅವ್ರನ್ನ ಒಂದು ಮಿಕ್ಸರ್ ಜಾರಿಗೆ ತೊಗೊಂಡು ಮಿಕ್ಸರ್ ಜಾರಿಗೆ ಹಾಕಿ ನಾವು ಪುಡಿ ಮಾಡೋದಿರ್ತದೆ, ಸಣ್ಣಗೆ ಎಲ್ಲನೂ ಪುಡಿ ಮಾಡಿಕೊಂಡು ಈ ಥರ ನಾನು ರೆಡಿ ಮಾಡಿಕೊಂಡು ಬಂದೀನಿ ನೋಡ್ರಿ. ಸಣ್ಣ ರವೆ ಎಲ್ಲ ಹೆಂಗಿರ್ತಾವಲ್ಲ ಆ ಥರ ಎಲ್ಲ ನಾವು ಇದು ಒಟ್ಟುನು ಪುಡಿ ಮಾಡ್ಕೊಂಡು ಬರ್ಬೇಕಾಗತ್ತಾ. ಈಗ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟಿನಿ, ಸ್ವಲ್ಪ ಎಣ್ಣೆ ಹಾಕಿನಿ, ಬೇಕಾದ್ರೆ ತುಪ್ಪನೂ ಹಾಕೋಬೋದು. ಅದಕ್ಕೊಂದು ಸ್ವಲ್ಪ ನಾನು ಸಾಸಿವೆನ ಸೇರಿಸ್ಕೊಳಕತ್ತೀನಿ ನೋಡ್ರಿ. ಸಾಸಿವೆ ಸಿಡಿತಿದ್ದಂಗೆ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕಬೇಕಾಗತ್ತೆ. ನಾವು ಜೀರಿಗೆ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಇವಾಗ ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ. ಎಲ್ಲರಿಗೂ ಚುರುಮುರಿ ಒಳಗೆ ಗಿರ್ಮಿಟ್ಟಿ ತಿಂದು ಬೇಸರಾಗಿತ್ತಂದ್ರೆ ಇದನ್ನು ಒಂದು ಸರಿ ಟ್ರೈ ಮಾಡಿರಿ. ನಾನು ಸ್ವಲ್ಪ ಇಲ್ಲಿ ಗೋಡಂಬಿನ ತೊಗೊಂಡಿದ್ದೀನಿ, ಬೇಕಂದ್ರೆ ಶೇಂಗಾ ಕೂಡ ಹಾಕೋಬೋದು. ಗೋಡಂಬಿನ ಬಿಟ್ಟು ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೆಂಪಾಗಲಿ. ಒಟ್ಟು ಏನಾರ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಕೊಂಡು ತಿನ್ನಿರಿ, ಭಾರಿ ಮಸ್ತಾಗಿರ್ತೈತಿ ನೋಡ್ರಿ. ಹಾಗೆ ನಾನು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿಟ್ಟಿದ್ದೆ ಸಣ್ಣಗೆ. ಆ ಉಳ್ಳಾಗಡ್ಡಿನ ತಂದು ಇವಾಗ ನಾನು ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಉಳ್ಳಾಗಡ್ಡಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತಾ. ಉಳ್ಳಾಗಡ್ಡಿ ಫ್ರೈ ಮಾಡ್ತಾನೆ ನಿಮ್ಗೆ ಸಣ್ಣ ಉಪ್ಪು ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ರಿ. ನಾನು ಕೂಡ ಉಪ್ಪನ್ನು ಹಾಕಿದ್ದೀನಿ. ಉಳ್ಳಾಗಡ್ಡಿ ಎಲ್ಲ ಚೆಂದಾಗಿ ಕುದಿಲ್ರಿ. ಕುದ್ಮೇಲೆ ಸ್ವಲ್ಪ ಅರ್ಧ ಕುದ್ಮೇಲೆ ನಾನು ಒಂದು 4 ಮೆಣಸಿನ್ಕಾಯಿನ, ಖಾರ ಜಾಸ್ತಿ ತಿಂತೀವಿ ಅದಕ್ಕಾಗಿ ನಾನು 4 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೆ. ಆ ಮೆಣಸಿನ್ಕಾಯಿನೂ ತಂದು ಇವಾಗ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಹಾಕಿ ಮೆಣಸಿನ್ಕಾಯಿ ಖಾರ ಬಿಡೋವರೆಗೂ ನಾವು ಸ್ವಲ್ಪ ತಿರುವಾಡಬೇಕಾಗುತ್ತಾ. ದೊಡ್ಡವ್ರಿಗಿಂತ ಇದು ಹುಡುಗರಿಗೆ ಭಾಳ ಇಷ್ಟ ಆಗ್ತದೆ ನೋಡ್ರಿ. ಅಂದ್ರೆ ಮಕ್ಳಿಗೆ ಭಾಳ ಇಷ್ಟ ಆಗ್ತದೆ ಇದು. ಹುಳಿ ಖಾರವಾಗಿ ಮಸ್ತಾಗಿ ಇರ್ತೈತಿ. ಸ್ವಲ್ಪ ಕರಿಬೇವನ್ನ ಸೇರಿಸ್ಕೋತಾ ಇದ್ದೀನಿ. ಕರಿಬೇವು ಹಾಕಿ ನಾವು ತಿರುವಾಡೋಣ ಅಂತ್ರಿ. ಮೆಣಸಿನ್ಕಾಯಿ ಕೂಡ ಎಲ್ಲ ಚೆಂದಾಗಿ ಖಾರ ಬಿಡುತ್ತಾನ ನಾವು ಹಾಗೆ ಎಣ್ಣೆಗೆ ಕುದಿಸ್ಬೇಕಾಗುತ್ತೆ ಇದನ್ನು. ಇದೊಂದು ಇನ್ಸ್ಟೆಂಟ್ ರೆಸಿಪಿನೇ ಅಂತ ಹೇಳ್ಬೋದು. ಭಾಳ ಜಲ್ದಿ ಆಗ್ತದೆ, ಹಾಗೆ ಎಲ್ಲರಿಗೂ ಭಾಳ ರುಚಿಯಾಗಿರ್ತದೆ ಬಾಯಿಗೆ ತಿನ್ನೋಕೆ. ಮತ್ತು ಹುಳಿಗೋಸ್ಕರ ಸ್ವಲ್ಪ ಒಂದು ಸಣ್ಣ ಟಮಾಟಿನ ಹಾಕ್ಕೊಂಡಿನಿ ನಾನು. ಟಮಾಟಿನೂ ಎಲ್ಲ ಚೆಂದಾಗೆ ನಾವು ಎಣ್ಣೆಗೆ ಫ್ರೈ ಆಗುತ್ತಾ ನಾನು ತಿರುವಾಡಬೇಕಾಗುತ್ತೆ ನೋಡ್ರಿ. ಇದಕ್ಕೆ ನಾವು ನೀರೆಲ್ಲ ಸೇರಿಸ್ಕೋಬಾರ್ದು. ನೀರು ಸೇರಿಸ್ಕೊಂಬಿಟ್ರೆ ಅಂಟಾಗಿರ್ತತಿ. ಏನಿದ್ರು ಇದು ಉದುರಾಗಿರಬೇಕು ತಿಲ್ಲಾಕ, ಅಂದ್ರೆ ನಮಗೆ ಚಲೋ ಅನ್ನಿಸ್ತದೆ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಕೂಡ ನಾನು ನೀರು ಸೇರಿಸ್ಕೋತಾ ಇಲ್ಲ. ಎಣ್ಣೆಗೇನೆ ಎಲ್ಲನೂ ಫ್ರೈ ಮಾಡಿಕೊಂಡು ಬ್ರೆಡ್ ಕೂಡ ತಂದು ನಾನು ಎಣ್ಣೆಗೇ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಅಂತ ನೋಡ್ರಿ. ಈಗ ಇದು ಸ್ವಲ್ಪ ಕುದಿಲ್ರಿ. ಆಮೇಲೆ ಈಗ ನಾನು ಸ್ವಲ್ಪ ಹುಳಿಗೋಸ್ಕರ ಒಂದು ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನೋಡ್ರಿ. ನಾನೀಗ ನಿಂಬೆಹಣ್ಣು ಹಿಂಡ್ಕೊಂಡು ಬಿಡ್ತೀನಿ. ನೀರೆಲ್ಲ ಏನು ಬೇಡ, ನಿಂಬೆಹಣ್ಣು ಮಾತ್ರ ಎಲ್ಲ ಕುದೀತದ. ಈಗ ನೋಡ್ರಿ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ನಾನು ಕೈಯನ್ನು ಆಡಿಸ್ತಾ ಇದ್ದೆ ನೋಡ್ರಿ. ಇದನ್ನು ನಾವು ಮುಂಜಾನೆ ನಾಷ್ಟಕ್ಕಂತ ಹೇಳಿ ಕೂಡ ನಾವು ಮಾಡ್ಕೋಬೋದು ನೋಡ್ರಿ. ಗಿರ್ಮಿಟ್ ಅಷ್ಟೇ ಅಲ್ಲ, ಭಾಳ ಚಲೋ ಇರ್ತೈತಿ ತಿನ್ನಾಕ. ಈಗ ನೋಡ್ರಿ ಎಲ್ಲನೂ ಕುದ್ದುಬಿಟ್ಟಿತ್ತು. ಇದಕ್ಕೆ ಇನ್ನೊಂದು ಸರಿ ನಾವು ಕೈ ಆಡಿಸ್ತಾ ನಿಮಗೆ ಮತ್ತೇನರ ಇದಕ್ಕೆ ಕಾಯಿಪಲ್ಯ ಬೇಕಂದ್ರೆ ಸೇರಿಸ್ಕೋಬೋದು. ಅಂದರೆ ಬೀನ್ಸು, ಕ್ಯಾರೆಟು ಆ ಥರ ಎಲ್ಲ ಇಷ್ಟ ಇದ್ರೆ ಸೇರಿಸ್ಕೋಬೋದು ನೋಡ್ರಿ. ಈಗೇನು ಬ್ರೆಡ್ಡನ್ನು ನಾವು ಪುಡಿ ಮಾಡಿಟ್ಟಿದ್ವಲ್ಲ ಆ ಬ್ರೆಡ್ಡನ್ನು ತಂದು ಇದಕ್ಕೆ ಮಿಕ್ಸ್ ಮಾಡೋಣ್ರಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಸ್ವಲ್ಪ ಪಟ ಅಂತ ತಿರುವಾಡಿ ಬಿಡೋಣ್ರಿ. ಇಲ್ಲಪ್ಪ ಅಂತಂದ್ರೆ ಗಂಟಾಗಿ ಕೂತಿತ್ತಂದ್ರೆ ಆಮೇಲೆ ಮತ್ತೆ ಗಂಟು ಹೊಡಿಯೋಕೆ ಲೇಟ್ ಆಗ್ತದೆ. ಅದ್ರ ಸಂಬಂಧಾಗಿ ಪಟ ಅಂತ ನಾವು ಎಲ್ಲನೂ ತಿರುವಾಡ್ಕೊಂಡು ಬಿಡೋಣಂತ್ರಿ. ಈ ಥರ ಬಂತು ನೋಡ್ರಿ ಟೋಸ್ಟ್ ಗಿರ್ಮಿಟ್ಟಿ ನೋಡ್ರಿ. ಭಾರಿ ಮಸ್ತಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ನಿಮಗೂ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ರೆ ಫುಲ್ ಗಿರ್ಮಿಟ್ ರೆಡಿ ಆಯಿತು ನೋಡ್ರಿ. ಟೈಮ್ನು ಅಷ್ಟೇ ಕಡಿಮೆ ಹಿಡಿತೈತಿ ಮತ್ತು ಮಕ್ಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನೋಡ್ರಿ. ಇದು ಒಂದ್ಸರಿ ನೀವು ಕೂಡ ಟ್ರೈ ಮಾಡಿರಿ. ಮನ್ಯಾಗ ಬ್ರೆಡ್ ಅಂತೂ ಎಲ್ಲರ ಮನ್ಯಾಗೂ ಇದ್ದೇ ಇರ್ತಾವೆ. ಚಾ ಜೋಡಿ ತಿನ್ನು ಪಾಲಿಂದ ಈ ಥರ ಟ್ರೈ ಮಾಡಿರಿ ಒಂದ್ಸರಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ನಾನು. ಹೋಗಿ ಬರಲಿ. ನಮಸ್ತೆ.